ಇದು ಮಾಡ್ತಿರೋದು ಬಂದು ಎ ಸಿ ಗ್ಯಾಸ್ ರಿಕವರಿ ಮಾಡ್ತಿರೋದು. ಫಸ್ಟು ಎ ಸಿ ಗ್ಯಾಸ್ ರಿಕವರಿ ಮಾಡಬೇಕು. ಅದು ಮಾಡಬೇಕು ಅಂದರೆ ಈ ನಾವಿರುತ್ತಲ್ಲ ಇದನ್ನು ರೊಟೇಟ್ ಮಾಡ್ಕೊಬಿಟ್ಟು ಈ ಪ್ರೆಸ್ ಇದೆಯಲ್ಲ ಇದು ಇದೆಯಲ್ಲ ಇದು ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಪ್ರೆಸ್ ಮಾಡಿದರೆ ಒಳಗಡೆ ಕೂರುತ್ತೆ. ಇಷ್ಟು ಹೆಂಗೆ ಬಿಟ್ಟರೆ ಲಾಕ್ ಆಗುತ್ತೆ, ಈ ಥರ ಬಿಟ್ಟರೆ ಲಾಕ್ ಆಗುತ್ತೆ. ಆಮೇಲೆ ಇದನ್ನು ಹಿಂಗೆ ತಿರುಗಿಸಿರ ಆಯಿತು. ಆಮೇಲೆ ಇದು ಬಂದು ಹೈ ಪ್ರೆಷರ್ ಪೈಪು. ಹೈ ಪ್ರೆಷರ್ದು ಸೇಮ್ ಅದೇ ಥರ ಹಿಂಗೆ ಮಾಡಿ ಪ್ರೆಸ್ ಆಗುತ್ತೆ. ಕೂರಿಸ್ಬಿಟ್ಟು ಪುಷ್ ಮಾಡಿಬಿಟ್ಟು ಹಿಂಗೆ ಕ್ಲೋಸ್ ಆಗುತ್ತೆ. ಆಮೇಲೆ ಹಿಂಗೆ ತಿರುಗಿಸಿದ್ರೆ ಅಷ್ಟೇ ಆಯಿತು. ಆ ಥರ ತಿರುಗಿಸಿದ್ರೆ ಲಾಕ್ ಆಗುತ್ತೆ. ಮತ್ತಿನ್ನು ಏನೇ ಮಾಡಿ ಹೇಳಿದ್ರೂ ಬರೋಲ್ಲ ಅದು ನಿಮಗೆ. ಮತ್ತು ಆಮೇಲೆ ನೆಕ್ಸ್ಟು ಸ್ವಿಚ್ ಆನ್ ಮಾಡಬೇಕು. ಎಸಿದು ಆನ್ ಮಾಡಾದ್ಮೇಲೆ ಈ ಥರ ಬರುತ್ತೆ. ಇದರಲ್ಲಿ ಇಲ್ಲಿ ಓಪನ್ನೇ ಇರಬೇಕಿದು ಎರಡೂ ಓಪನ್ ಮಾಡಿದರೆ ಮಾತ್ರ ರಿಕವರಿ ಮಾಡ್ಬೋದು, ಇಲ್ಲ ಮಾಡೋಕ್ಕಾಗಲ್ಲ. ರಿಕವರಿ ಮಾಡೋದು ಹೆಂಗೆ ಎ ಸಿ ಅಂದರೆ ಕಾರಲ್ಲಿರೋದನ್ನ ಇವಾಗ ರಿಕವರಿ ಅಂತ ಇದೆ. ಈ ಥರ ಫಸ್ಟ್ ಈ ಥರ ಬರುತ್ತೆ. ಆಟೋಮೆಟಿಕ್ ಕೊಟ್ಟರೆ ಅದು ಆಟೋಮೆಟಿಕ್ ಅದೇ ರಿಕವರಿ ಫಿಲ್ಲಿಂಗು ಗ್ಯಾಸ್ ಎಲ್ಲ ಅದೇ ಆಗುತ್ತೆ. ಬೇಡ ನಮಗೆ ಮ್ಯಾನ್ಯುವಲ್ ಬೇಕು ಅಂದರೆ ಈ ಥರ ಮ್ಯಾನ್ಯುವಲ್ ಸೆಟ್ ಮಾಡಿಕೊಂಡ್ರೆ ಮ್ಯಾನ್ಯುವಲ್ ಅಂತ ಬರುತ್ತೆ. ಈ ಥರ ಈಗ ಮ್ಯಾನ್ಯುವಲ್ ಕೊಟ್ಟೆ ರಿಕವರಿ ಅಂತ ಬಂತು. ಇದರಲ್ಲಿ ರಿಕವರಿ ಕೊಟ್ಟರೆ ಎಂಟರ್ ಅಂದರೆ ಇದೇ ಬಟನ್ ಎಂಟರು. ಇದೇ ಎಂಟರ್ ರಿಕವರಿ. ಆಲ್ರೆಡಿ ನಮ್ಮದು ರಿಕವರಿ ಆಗಿರೋದಕ್ಕೆ ಎಂಟಿ ಅಂತ ತೋರಿಸ್ತಿದೆ. ಗ್ಯಾಸ್ ಇದ್ದರೆ ರಿಕವರಿ ಆಟೋಮೆಟಿಕ್ ತಾಳುತ್ತೆ. ಆಮೇಲೆ ಈ ಕೆಳಗಡೆ ಬಂದು ವ್ಯಾಕ್ಯೂಮು. ಏನಾದ್ರು ಲೀಕೇಜ್ ಇತ್ತು ಅಂದರೆ ಚೆಕ್ ಮಾಡೋಕ್ಕೆ ವ್ಯಾಕ್ಯೂಮ್ ಹಾಕ್ಬಿಟ್ಟು ಚೆಕ್ ಮಾಡಬೇಕು. ಆಮೇಲೆ ಕೆಳಗಡೆದು ಆಯಿಲ್ ಇಂಜೆಕ್ಷನ್ನು ಗ್ಯಾಸೇ ಫಿಲ್ ಮಾಡಬೇಕಂದ್ರೆ ಆಯಿಲ್ ಹಾಕ್ಬಿಟ್ಟೆ ಫಿಲ್ ಮಾಡಬೇಕು. ಆಮೇಲೆ ಲಾಸ್ಟ್ ಒನ್ನು ಗ್ಯಾಸ್ ಫಿಲ್ಲಿಂಗ್ ಮಾಡೋದು ಎ ಸಿಗೆ. ಇದು ಎ ಸಿ ಗ್ಯಾಸು ಫಿಲ್ಲಿಂಗ್ ಮಾಡೋ ಅಂಥದ್ದು. ಇದು ಡಯಾ ಇಂಜೆಕ್ಷನ್ ಅಂದರೆ ಏನಾದ್ರು ಲೀಕೇಜ್ ಇತ್ತು ಎಲ್ಲರೂ ನಮಗೆ ಕಾಣ್ತಾ ಇಲ್ಲ ಅಂದರೆ ಅಲ್ಲೊಂದು ಗ್ರೀನ್ ಕಲರ್ ಲಿಕ್ವಿಡ್ ಬರುತ್ತೆ. ಇದರಲ್ಲೊಂದು ಗ್ರೀನ್ ಕಲರ್ ಲಿಕ್ವಿಡ್ ಬರುತ್ತೆ ಇದರಲ್ಲಿ. ಅದನ್ನು ಹಾಕ್ಬಿಟ್ಟು ಚೆಕ್ ಮಾಡೋದು ಅಷ್ಟೇ. ಅದು ಹಾಕ್ತಿರೆ ಡಯಾ ಇಂಜೆಕ್ಷನ್ ಕೊಟ್ಟರೆ ಅದು ಲೀಕೇಜ್ ತೋರಿಸುತ್ತೆ ಎಲ್ಲಿದೆ ಏನು ಅಂತ. ಇವೆರಡು ಆನಲ್ಲೇ ಇರಬೇಕು. ಹೈ ಪ್ರೆಷರ್ ಪೈಪು ಮತ್ತು ಲೋ ಪ್ರೆಷರ್ ಪೈಪು ಎರಡು ಆನಲ್ಲಿದ್ದರೂ ಮಾತ್ರ ರಿಕವರಿ ತಾಳುತ್ತೆ, ಇಲ್ಲಾಂದ್ರೆ ರಿಕವರಿ ತಾಳಲ್ಲ. ಇದು ಹೈ ಪ್ರೆಷರು, ಇದು ಲೋ ಪ್ರೆಷರು ಅಂದರೆ ಎಲ್ಲು, ಇದು ಹೆಚ್ಚು, ಇದು ಬಂದು ಹೆಚ್ಚು, ಇದು ಬಂದು ಎಲ್ಲು.